ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 28, 2025ರಂದು ತಮಿಳಿನಿಂದ ಕನ್ನಡ ಹುಟ್ಟಿತು ಎಂದು ಹೇಳಿಕೆ ನೀಡಿರುವ ನಟ ಕಮಲ್ ಹಾಸನ್ ವಿರುದ್ಧ ನಗರದ ಹಳೆ ಜಿಲ್ಲಾಧಿಕಾರಿ ಮುಂಭಾಗ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತೇಜಸ್ ಲೋಕೇಶ್ ಗೌಡ, ಗೋಲ್ಡ್ ಸುರೇಶ್, ಪ್ರಭು ಶಂಕರ್, ನೇಹಾ, ಬೋಗಾದಿ ಸಿದ್ದೇಗೌಡ, ಕೃಷ್ಣಪ್ಪ, ಗಿರೀಶ್, ಶಿವಕುಮಾರ್, ಗಣೇಶ್, ಹನುಮಂತಯ್ಯ, ಮೂರ್ತಿಲಿಂಗಯ್ಯ, ದರ್ಶನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮಾನಸಿಕ ಅಸ್ವಸ್ಥ ಕಮಲ್ ಹಾಸನ್ಗೆ ಕಮಲ್ ಹಾಸನ್ಗೆ ಬ್ಯಾನ್ ಮಾಡಿ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಕನ್ನಡ ಭಾಷೆಯ ಬಗ್ಗೆ ಹವಾಮಾನಕ್ಕೆ ಹೇಳಿಕೆ ನೀಡಿರುವ ಕಮಲ್ ಹಾಸನ್ಗೆ ಬಹಿಷ್ಕರಿಸಿ ನಿನ್ನೆ ತಮಿಳುನಾಡ ಕಮಲ್ ಹಾಸನ್ ರವರು ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವುದನ್ನು ಖಂಡಿಸಿ ಇಂದು ನಾವು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಮಲ್ ಹಾಸನ್ ಅವರಿಗೆ ಬಹುಶಃ ಗೊತ್ತಿಲ್ವೇನೋ ನಮ್ಮ ಕನ್ನಡ ಭಾಷೆ ಬಗ್ಗೆ. ನಮ್ಮ ಕನ್ನಡ ಭಾಷೆಗೆ 3,000 ವರ್ಷಗಳ ಇತಿಹಾಸ ಇದೆ. ಬಹುಶಃ ನಮ್ಮ ದೇಶದಲ್ಲಿ ಸಂಸ್ಕೃತವನ್ನು ಬಿಟ್ಟರೆ ಬಹಳ ಪುರಾತನವಾದ ಭಾಷೆ ನಮ್ಮ ಕನ್ನಡ ಭಾಷೆ. ಹಾಗೂ ನಮ್ಮ ಕನ್ನಡ ಭಾಷೆಯಲ್ಲಿ 52 ಅಕ್ಷರಗಳಿದೆ. ಗೊತ್ತಾ ಕಮಲ್ ಹಾಸನ್ ಅವರು ನಿಮಗೆ? ನಿಮ್ಮ ತಮಿಳಲ್ಲಿ ಎಷ್ಟಿದೆ? ಬರೀ 18 ಅಕ್ಷರಗಳಿದೆ ನಿಮ್ಮ ತಮಿಳಲ್ಲಿ. ನಮ್ಮ ಕನ್ನಡದಲ್ಲಿ 52 ಅಕ್ಷರಗಳಿವೆ. ಕಕ್ಕ ಗಗ್ಗಾಲ, ಚಚ್ಚ ಜಜಾನ, ಪಪ್ಪ ಬಾಬಾಮ, ಈ ರೀತಿ ಇಷ್ಟೊಂದು ಅಕ್ಷರಗಳಿವೆ ನಮ್ಮಲ್ಲಿ. ನಿಮ್ಮಲ್ಲಿ ಕ, ಪ, ಚ, ಜ, ಟ ಬಿಟ್ರೆ ಇನ್ಯಾವುದೋ ಅಕ್ಷರಗಳಿಲ್ಲ. ಹಾಗೂ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನಿಮ್ಮ ತಮಿಳಿಗೆ ಎಷ್ಟು ಬಂದಿದೆ ಸ್ವಾಮಿ? ನೀವು ನೋಡ್ಕೊಂಡು ಮಾತಾಡಬೇಕು. ಪ್ರಚಾರದ ತೆವಲಿಗಾಗಿ ಸಿಕ್ಕಿದಂಗೆ ನೀವು ಮಾತಾಡೋದಂತಲ್ಲ. ಈ ಕೂಡಲೇ ನೀವು ಏನು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ ಕನ್ನಡ ಭಾಷೆ ಬಗ್ಗೆ ನಿಮ್ಮ ಹೇಳಿಕೆಯನ್ನು ಹಿಂಪಡೆದು ನೀವು ಈ ಕೂಡಲೇ ಕ್ಷಮಾಪಣೆಯನ್ನ ಕೋರಬೇಕು. ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಏನು ಮುಂದಿನ ತಿಂಗಳು ನಿಮ್ಮ ತಗ್ಲೇಬ್ ಸಿನಿಮಾ ರಿಲೀಸ್ ಆಗ್ತದೆ, ನಮ್ಮ ಕನ್ನಡ ಪರ ಹೋರಾಟಗಾರ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ನಿಮ್ದು ಒಂದೇ ಒಂದು ಥಿಯೇಟರ್ಲ್ಲೂ ಸಹ ನಿಮ್ಮ ಸಿನಿಮಾ ಪ್ರದರ್ಶನ ಆಗದಂಗೆ ತಡೆ ಹಿಡಿತೀವಿ ಅಂತ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಜೊತೆಗೆ ನಮ್ಮ ಕನ್ನಡ ಚಲನಚಿತ್ರ ನಟರು ಸಹ ಇದನ್ನ ಖಂಡಿಸಬೇಕು. ನಿನ್ನೆ ಅವ್ರ ಜೊತೆ ವೇದಿಕೆಯಲ್ಲಿ ಇದ್ದಂತ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಸಹ ಇದ್ರ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ಕೊಡದೆ ಅದು ನಿಜಕ್ಕೂ ದುಃಖಕರವಾದ ಸಂಗತಿ. ಈ ಕೂಡಲೇ ಶಿವರಾಜ್ ಕುಮಾರ್ ನೀಡಿದ್ರು ಕನ್ನಡ ಚಿತ್ರ ನಟರೆಲ್ಲ ಇದನ್ನ ಖಂಡಿಸಿ ಅವರ ಕ್ಷಮಾಪಣೆಯನ್ನ ಕೋರಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ತೇಜಸ್ ಲೋಕೇಶ್ ಗೌಡ, ಕರ್ನಾಟಕ ಸೇನಾಪಡೆ ಅಧ್ಯಕ್ಷ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.